ಇವತ್ತು ವಿಡಿಯೋಗಳಲ್ಲಿ ಒಂದಿಷ್ಟು ರಾ ಟಾಕಿಂಗ್ ಬರ್ಬೋದು. ಸಾಧ್ಯ ಆದಷ್ಟು ಯಾರಿಗೂ ಅನ್ಕಂಫರ್ಟಬಲ್ ಆಗುತ್ತೆ ಅಂದ್ರೆ ಈ ವಿಡಿಯೋನ ನೋಡಕ್ ಹೋಗ್ಬಿಡಿ. 18+ ಆದವರು ನೋಡ್ತೀನಿ ಅನ್ನೋರು ನೋಡಿ. ಪ್ರೀತಿಯಿಂದ ಹಾಕ್ಬೇಕು ಅಭಿಲಾಷಿನ. ಹಿಂಗಣ ಅಣ್ಣ ಪ್ರೀತಿ. ಕಾವೇರಿ ತಾಯಿನೇ ನಮ್ಮವ್ವ. ಏರ್ ಬಿಡ್ತಾ ಅಂತ ಅಭಿಲಾಷ್ ನಾಲ್ಕಿನ ಒಳ್ತಾ ಇಲ್ಲ. ಒಳ್ತಾ ಇಲ್ಲ ಅಂದ್ರೆ ಏರ್ ಐತೆ ಅಂತಾನೆ ಅರ್ಥ. ನೋಡಿದ್ ಏನೋ ಸಾಮಾನು ಸಿಕ್ಬಿಡ್ತಾರೆ ಯಾರು ಆಗ್ತಾನೆ ಇಲ್ಲ. ಆಯ್ತು ಬಿಡಿ, ನಾನೇ ತಿಂತೀನಿ. ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ. ವಾಟರ್ ಫಾಲ್ಸ್ ಶಬ್ದ ವೇದಿ ವಿದ್ಯೆ ಕಲ್ತ್ಕೊಂಡ್ ಬಂದಿದೀವಿ. ಈಗ ಶಬ್ದ ಹಿಡ್ಕೊಂಡು ಹೋಗ್ತಾ ಇದೀವಿ. ಜಿಗಣೆಗಳು ಕೀಟಗಳಿಗೆ ಹಬ್ಬ ಆದಂಗೆ ಆಯ್ತೈತೆ ಅನ್ಸುತ್ತಾ ಇದೆ. ಮೈ ತುಂಬಾ ಮುತ್ಕೊಂಡು ಹಬ್ಬ ಆಚರಣೆ ಮಾಡ್ತಾರೆ. ಯಾವ್ದೋ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ, ಬನ್ನಿ ಸ್ಪೆಷಲ್ ಊಟ ಅಂತ ನೆಂಟರಷ್ಟನ್ನೆಲ್ಲ ಕರೆದು ಮುತಾಕೊಬಿಡೋದ. ಅನ್ಲೋಡ್ ಮಾಡಿದ್ರೆ ಅದಕ್ಕೂ ಒಂದಿಷ್ಟು ಕಸ್ಟಮರ್ಸ್ ಅವ್ರೆ. ಓಹ್ ಚೆನ್ನಾಗಿ ನಡೀತಾ ಇದೆ ಹುಡುಗಿ. ಚೆನ್ನಾಗಿ ನೀರೊಳಗಿರ್ತವೆ ಪಾಲ. ಏನಾಯ್ತು? ಸರಿಯಾಗಿ ಕಚ್ಚಿಬಿಟ್ಟೈತೆ ಅಭಿಲಾಷು. ಅಲ್ಲ ಏನ್ ಪಾಯ್ಸನ್ ಏನಿಲ್ಲ ಅಲ್ವಾ? ತುಂಬಾ ಹೊತ್ತಿರುತ್ತಾ ಅಂತ ಅವ್ರಿ. ಏನಾಗ್ಲಿ ಸುತ್ತಮುತ್ತ ನೋಡ್ಕೋಬೇಕು ಚೂರು. ಅಂದ್ರೆ ಅವಕ್ ತೊಂದ್ರೆ ಕೊಟ್ರೆ ಮಾತ್ರ ಇವ್ ಕಚ್ಚದ್ ನಮ್ಗೆ. ಓಕೆ, ಎನಿವೇ ವೆಲ್ಕಮ್ ಬ್ಯಾಕ್ ಟು ಕುದುರೆಮುಖ ಕ್ಯಾಂಪಿಂಗ್ ಸೀರೀಸ್. ಕಲ್ಯಾಣ್ CKR ಈ ಕಾರ್ ಇಟ್ಕೊಂಡಿರೋದು ಅವ್ರೆ. ಇನ್ಸ್ಟಾಗ್ರಾಮ್ ಅಕೌಂಟ್ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಆಮೇಲೆ ಡ್ಯೂಕ್ ಗಿರಿ, ಆಮೇಲೆ ಕ್ಯಾಂಪಿಂಗ್ ಕನ್ನಡಿಗ ಅಭಿಲಾಷ್, ಮತ್ತೆ ಇನ್ನೊಂದು ಅವ್ರದೇ ಅಭಿಲಾಷ್ ಮತ್ತೆ ನ್ಯೂಗಿರಿ ಅವ್ರದ್ದು ಜಟಾಯು ಅಡ್ವೆಂಚರ್ ಕ್ಲಬ್. ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತೀರಾ ಅಂತ ಒಂದು ಕುದುರೆಮುಖ ಕ್ಯಾಂಪಿಂಗ್ ಸೀರೀಸ್. ಸಖತ್ ಮಜವಾಗಿತ್ತು. ನೆನ್ನೆ 2 ಎಪಿಸೋಡ್ ನೋಡ್ಕೊಂಡ್ ಬಂದಿದ್ದೀರಾ ನೀವು. ಇವತ್ತು ತಲುಪಿದೀವಿ. ಆಕ್ಚುಲಿ ಕ್ಯಾಂಪಿಂಗ್ ಅಂತ ಬೆಂಗಳೂರಿಂದ ಹೊರಟಿದ್ದು 3ನೇ ಎಪಿಸೋಡಲ್ಲಿ ಕ್ಯಾಂಪಿಂಗ್ ಶುರು ಮಾಡಿದ್ವಿ. ಇವತ್ತು ಈ ಜಾಗ ಲೊಕೇಶನ್ ನೆನ್ನೆ ಬಂದಿದ್ವಿ. ಯಾವ್ದು ರೀತಿ ಸಾಹಸ ಎಲ್ಲ ಮಾಡ್ಕೊಂಡ್ ಬಂದ್ವಿ ಅನ್ನೋದು ನಾವು 2 ಎಪಿಸೋಡಲ್ಲಿ ಒಂದು ಮತ್ತೆ 2ನೇ ಎಪಿಸೋಡಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕತ್ಲೆ ಆಗುತ್ತೆ. ಇಲ್ಲಿ ಕತ್ಲೆ ಆಗಿದ ತಕ್ಷಣ ನಾವಿಲ್ಲಿ ಕ್ಯಾಂಪಿಂಗ್ ಮಾಡ್ಕೊಂತೀವಿ. ಈಗ ಇವತ್ತು 18+ ಅಂತಾನೆ ಹೇಳ್ತೀವಿ. ಯಾಕಂದ್ರೆ ನಾವು ವಿಡಿಯೋಗಳಲ್ಲಿ ಒಂದಿಷ್ಟು ರಾ ಟಾಕಿಂಗ್ ಬರ್ಬೋದು. ಮತ್ತೆ ನಾವು ಯಾವ್ದನ್ನು ಹೈಡ್ ಮಾಡಕ್ ಹೋಗಲ್ಲ. ಎಲ್ಲದನ್ನು ಈ ವಿಡಿಯೋದಲ್ಲಿ ಹಂಗೆ ಹಾಕಿರ್ತೀವಿ. ಸಾಧ್ಯ ಆದಷ್ಟು ಯಾರಿಗೂ ಅನ್ಕಂಫರ್ಟಬಲ್ ಆಗುತ್ತೆ ಅಂದ್ರೆ ಈ ವಿಡಿಯೋನ ನೋಡಕ್ ಹೋಗ್ಬಿಡಿ. 18+ ಆದವರು ನೋಡ್ತೀನಿ ಅನ್ನೋರು ನೋಡಿ. ಇಲ್ಲಿ ನೋಡಿ ಅಭಿಲಾಷ್ ಹೆಂಗೆ. ಬಾ ಬಾ ಬಾ. ಅಯ್ಯೋ ಆಟ ಆಡ್ತಿರೋದು ನೋಡಿಲ್ಲ ಅಷ್ಟು ಚೆನ್ನಾಗಿ. ಓಕೆ, ಸೆಟಪ್ ಮಾಡ್ಬಿಡೋಣ ಅಭಿಲಾಷ್. ಈಗ ಪಟಪಟ ಅಂತ ಮಾಡ್ಬಿಡೋಣ ಬನ್ನಿ. ಇವತ್ತು ಕ್ಯಾಂಪಿಂಗಿಗೆ ಬಂದು ಚಿಕನ್ ಅಲ್ಲಿ ಅರ್ಧ kg ಲಿವರ್, ಅರ್ಧ kg ಚಿಕನ್ ತಗೊಂಡ್ಬಂದಿದೀವಿ. ನಮ್ಮ ಹತ್ರ ಇದ್ದಿದ್ದು ಮಸಾಲೆಲ್ಲ ಹಾಕಿ ಒಂದ್ ಸ್ವಲ್ಪ ನೋಡಿ ಅರ್ಧ ಖಾಲಿ ಮಾಡಿದೀವಿ. ಮೆಣಸಿನ ಹೌಸು ಇನ್ನೊಂಚೂರು ಹಾಕ್ತೀವಿ. ಕಲ್ಯಾಣ 6 ವರ್ಷ ಆಗಿದೆ ಅಂತ ತಗೊಂಡು, ಆದ್ರೆ ಫಸ್ಟ್ ಟೈಮ್ ಇವತ್ತು ನಮ್ಮ ಹತ್ರನೇ ಬಂದು ಓಪನ್ ಇದೊಂಥರ ಆಲ್ಮೋಸ್ಟ್ ಫಾರೆಸ್ಟ್ ಅಲ್ಲ, ಬಟ್ ಅಷ್ಟು ಫಾರೆಸ್ಟ್ ತರ ಇದೆ. ನಾವು ಇರೋ ಜಾಗದಲ್ಲಿ ಯಾವುದೇ ಒಂದು ಮನೆಗಳಿಲ್ಲ, ಅಕ್ಕಪಕ್ಕ ಏನೂ ಇಲ್ಲ. ಇವ್ರು ಇದಾರೆ ಅಂದ್ರೆ ಎದುರ ಅವಶ್ಯಕತೆ ಇಲ್ಲ ದಾರಿಗಳಿಗೆ, ಲೊಕೇಶನ್ ಗಳಿಗೆ ಅಂತ. ಇವ್ರು ಇದಾರೆ ಅಂದ್ರೆ ಕ್ಯಾಂಪಿಂಗ್ ಮಾಡೋಕ್ ಭಯ ಇಲ್ಲ ಅಂತ. ಎಲ್ಲಾರು ಒಂದೊಂದ್ ತರ ಎಕ್ಸ್ಪೀರಿಯನ್ಸ್. ಇದೇ ತರ ಎನ್ವೈರ್ಮೆಂಟ್ ನೀವು ಟೀಮ್ ಜೊತೆ ಬಂದ್ರೆ ಇವರು ನಿಮ್ಗೆ ಇದೇ ತರ ಎನ್ವೈರ್ಮೆಂಟ್ ಅರೇಂಜ್ ಮಾಡ್ಕೊಡ್ತಾರೆ. ನಿಮ್ಗೆ ಪರ್ಸನಲೈಸ್ ಕ್ಯಾಂಪಿಂಗ್ ಇಲ್ಲ ಗ್ರೂಪ್ ಕ್ಯಾಂಪಿಂಗ್ ಇಲ್ಲ ನಮ್ ಜೊತೆ ಬರಕ್ಕಾಗಲ್ಲ, ನಮ್ಗೆ ನಿಮ್ದೇ ಒಂದು ಟೀಮ್ ಬೇಕು ಅಂದ್ರೂ ನಿಮ್ಗೆ ಯಾವ ಜಾಗ ಬೇಕು ಹೇಳಿ, ಆ ಲೊಕೇಶನ್ ಬೇಕಾ, ಇಲ್ಲ ನಿಮ್ಗೆ ಒಳ್ಳೆ ಫೆಸಿಲಿಟೀಸ್ ಇರೋ ಕ್ಯಾಂಪಿಂಗ್ ಬೇಕಾ, ಇಲ್ಲ ರಿವರ್ ಸೈಡ್ ಬೇಕಾ, ಇಲ್ಲ ಬ್ಯಾಕ್ ವಾಟರ್ ಕಡೆ ಬೇಕಾ, ಇಲ್ಲ ಬೀಚ್ ಸೈಡ್ ಬೇಕಾ, ಎಲ್ಲ ಕಡೆ ನೋಡಿ. ಏನೋ ಸಾಮಾನು ಸಿಕ್ಬಿಡ್ತಾರೆ. ನಂದು ನಮ್ಗೆ ಗೊತ್ತೇ ಇರಲಿಲ್ಲ, ದೊಡ್ಡನಾದ್ಮೇಲೆ ಗೊತ್ತೈತೆ ಅದು ಕೋಳಿ ಸಾಮಾನು ಅಲ್ಲ, ಕೋಳಿ ಆಟು ಅಂತ. ಹೌದೌದಣ, ಕೋಳಿ ಹಾಟು. ಬೂದಿ ಒಳಗೆ ಡೀಸೆಲ್ ಹಾಕಿದ್ರಾ? ಹಾಕಿದೀನಿ, ಬೇಗ ಇಟ್ಕೊಳ್ತೇವೆ. ಬೂದಿಗೆ ಹಾಕ್ಬಿಟ್ಟು ಹಾಕಿದ್ರೆ ನಮ್ ಇಂಡಿಯಾದಲ್ಲಿ ಇವೆಲ್ಲ ಟೆಕ್ನಾಲಜಿ ಕಂಡಿಡಿಯೋದು. ಇಲ್ಲಿ ಹುಲಿ, ಸಿಂಹ, ಚಿರತೆ, ಹಾವು, ಹುಲಿ ಅಂತಲ್ಲ ಕೊಳಕ್ ಮಂಡ ಅದರ ತೋಟದಲ್ಲಿ ಹುಲ್ಲಲ್ಲಿ ಇದು ಮಲಗಿದ್ ಗೊತ್ತಾಗಲ್ಲ. ಓ, ಅದು ಮುಸುರು ಬಿಟ್ರೆ ಕೈ ಎಲ್ಲ ಕೊಳ್ತಾ ಗೊತ್ತಲ್ಲ ಅದು. ಮತ್ತೆ ಕಚ್ಚಿದ್ರಲ್ಲ. ಸರ್ಕಸ್ ಅಲ್ಲಿ ಸಿಮಣೆ ಬಾಯಿಗೆ ಇಟ್ಕೊಂಡ್ ಹಂಗ ಆರಿಸಿರು. ಅದಕ್ಕೆ ಅಭಿಲಾಷ್ದು ಈ ಇದಿದೆಯಲ್ಲ ಇದು, ಅದಕ್ಕೆ ಹೆಣ್ಣು ಮಕ್ಳು ಬೀಳೋದು ಅಭಿಲಾಷ್ಗೆ. ಮೀಟರ್ ಜಾಸ್ತಿ ಇದೆ ಅಂತ. ಅಭಿಲಾಷ್ ಕೇಳ್ತಾರೆ ಎಣ್ಣೆ ಹಾಕೋದು ವಿಡಿಯೋ ಮಾಡ್ತೀರಾ ಏನು ಎತ್ತ ಅಂತ. ಈ ವಿಡಿಯೋ ಎಪಿಸೋಡ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೀವಿ 18+ ಅಂತ. ಪ್ರೀತಿಯಿಂದ ಹಾಕ್ಬೇಕು ಅಭಿಲಾಷ್ ಇದನ್ನ. ಹಿಂಗಣ ಅಣ್ಣ ಪ್ರೀತಿಯಿಂದ ಅಣ್ಣವ್ರೆ ಪ್ರೀತಿಯಿಂದ ಹಾಕಿ ಎಣ್ಣೆ. ಶಿವ ಶಿವ. ಇದು ನಮ್ ತೋರ್ಸಿಲ್ಲ, ಕಡಿಯ ಅಂತ ತೋರಿಸ್ಬೇಕು. ಪಾರ್ಟಿ ಮಾಡೋರ್ ಮಧ್ಯೆ ಒಬ್ರು ಇಂಥವ್ರು ಇರ್ತಾರೆ ಅಂದ್ಬಿಟ್ಟು. ಆತರ ಏನೋ ಹೇಳಿದ್ರೆ ಬೇಜಾರಿಲ್ವಲ್ಲ. ಮದುವೆ ಆಗೋ ಹುಡುಗರು ನಂಗೆ ತೋರಿಸಬಾರ್ದು ಕುಡಿತಾರೆ ಅಂತ.
ಕಮೆಂಟ್ ಮಾಡಿ. ಈ ಕೆಂಡ ಎತ್ತುದ್ರ ಅನ್ನೋದು ಯಾವ ಶಬ್ದಕ್ಕೆ ಉಪಯೋಗಿಸ್ತೀವಿ ನಾವು ಅಂತ. ಯಾವ ಕನ್ನಡನ ಇದು? ಏರ್ ಬಿಡ್ತಾ ಅಂತ ಅಭಿಲಾಷು ನಾಲ್ಕಿನ ಹೊಳ್ತಾ ಇಲ್ಲ. ಹೌದಾ? ಹಾಂ ಈಜಿ ಅಲ್ದಿ ಏರಂಗಿಲ್ಲಪ್ಪ, ಆದ್ರೆ ಹೊಳ್ತಾ ಇಲ್ಲ ಅಂದ್ರೆ ಏರ್ ಐತೆ ಅಂತಾನೆ ಅರ್ಥ. ಓ ಬೆಂತ ಯಾರು ತೊಂಡಿ ಗಾಯ ಆಗ್ತಾನೆ ಇಲ್ಲ. ಆಯ್ತು ಬಿಡಿ, ನಾನೇ ತಿಂತೀನಿ. ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ. ನಮಗಂತೂ ಈಗ ಫುಲ್ಲು ಇದಾಗೋಗ್ಬಿಟ್ಟಿದೀವಿ. ಅಂದ್ರೆ ಫುಲ್ ಹೆಂಗ್ ಕಿತ್ಕೊಂಡು ಬಿದೋಗ್ಬಿಟ್ಟಿದೀವಿ ಅನ್ನಂಗೆ ಏನಿಲ್ಲ. ಕನ್ನಡ ತಾಯಿನೇ ನಮ್ ಜೀವ, ಕಾವೇರಿ ತಾಯಿನೇ ನಮ್ಮವ್ವ. ನೆಕ್ಸ್ಟ್ ಡೇ. ಎನಿವೆ ಎಲ್ರಿಗೂ ಶುಭೋದಯ. ವೆಲ್ಕಮ್ ಟು ಕುದುರೆಮುಖ ಕ್ಯಾಂಪಿಂಗ್ ಸೀರೀಸ್. ವಾವ್, ರಾತ್ರಿ ನೋಡಿ ಇಲ್ಲೇ ಕ್ಯಾಂಪ್ ಹಾಕಿದ್ದು ನಾವು. ಮಳೆ ಬಂತ ಅಂತ ರಾತ್ರಿ ಇಲ್ಲ, ಈಗ ಬನ್ನಿ ಅನಿಸುತ್ತೆ ನೋಡಿ. ಇದೆ ಪ್ಲೇಸ್, ಬ್ಯೂಟಿಫುಲ್ ಪ್ಲೇಸ್. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಜಾಗ. ನಿನ್ನೆ ಅಭಿಲಾಷ್ ಚಂಜಿಗ ಅಂತೀವಲ್ಲ ಅವ್ರ ಹತ್ರ ಕಟ್ಸ್ಕೊಂಡು ಇಟ್ಕೆ ಪೋಸ್ಟರ್ ಕಲರ್ ತಗೊಂಡು ಕ್ಯಾನ್ವಾಸ್ ಮೇಲೆ ಒಂದೊಂದು ಸ್ಟ್ರೋಕ್ ಹೊಡೆದಂಗಿದೆ ಎಲ್ಲ. ಅದು ಫ್ರೆಶ್ ಕಲರ್ಸು, ಯಾವುದು ಕಲರ್ ಮಿಕ್ಸೇ ಆಗಿಲ್ಲ ಬೇರೆ ಬೇರೆದು. ಎಷ್ಟು ಚೆನ್ನಾಗಿದೆ ನೋಡಿ ಇದು ಕಲರ್. ಇಲ್ಲೇ ಮುಂದೆನೆ ಫಾಲ್ಸ್ ಐತೆ. ವಾಟರ್ ಫಾಲ್ಸಾ? ಹ್ಞೂ, ಹರಿತಿತ್ತ ನೀರು ಅದೇನಾ? ಪರವಾಗಿಲ್ಲ, ಇಲ್ಲೇ ಸ್ನಾನ ಮಾಡ್ಬೋದು. ಎಲ್ಲ ಪ್ರಕೃತಿ ನಿಯಮ, ಕಾಡು ಮನುಷ್ಯ ಥರ ಬದುಕ್ತದೆ. ಬದುಕ್ಬೇಕಷ್ಟೇ. ಈಗ ವಾಟರ್ ಫಾಲ್ಸ್ ಅಂದ್ರೆ ಒಂದು ಚಿಕ್ಕದಾಗಿದೆ, ಜೋಗ್ ಫಾಲ್ಸ್ ಅನ್ಕೋಬಿಡಿ. ಜೋಗ್ ಫಾಲ್ಸ್ ಎಲ್ಲ ಇಲ್ಲ, ಒಂದು ಸ್ವಲ್ಪ ಹೋಗಿ ಸ್ನಾನ ಮಾಡ್ಕೊ ಬರಂಗಿದೆ ನೋಡಿ. ನಿನ್ನೆ ನಾವೇನು ಕ್ಯಾಂಪಿಂಗ್ ಮಾಡಿದೀವಿ ಅದರಲ್ಲಿ ಇದೇನಿದೆ ಇದು ಕಾರ್ದು ಕ್ಯಾಂಪಿಂಗ್ ಟೆಂಟ್ದು, ಇದ್ರದ್ದು ಒಂದು ವಿಡಿಯೋ, ಕಂಪ್ಲೀಟ್ ವಿಡಿಯೋ ಹೆಂಗಿದೆ ಈ ಕಾರು ಸೆಟಪ್ ಅನ್ನೋದು ಒಂದು ಕಂಪ್ಲೀಟ್ ಒಂದು ರಿವ್ಯೂ ಮಾಡ್ತೀನಿ. ಅದಾದ್ಮೇಲೆ ಇನ್ನೊಂದು ಬ್ಯಾಟ್ರಿ ಒಳಗಡೆ ತಗೊಂಡಿದ್ದಾರವರು 2.5 ಲಕ್ಷದ್ದು ಫೋನ್ಗೇನೆಲ್ಲ ಚಾರ್ಜ್ ಮಾಡಕ್ಕೆ ಸಖತ್ತಾಗಿದೆ ಡಿವೈಸು. ಸಪ್ರೇಟು ಕಲ್ಯಾಣ್ ಜೊತೆ ಕೂತು ಒಂದು ರಿವ್ಯೂ ಮಾಡ್ತೀನಿ. ಆದರೆ ಸೀರೀಸ್ ಮಧ್ಯದಲ್ಲಿ ಅದನ್ನು ಹಾಕಲ್ಲ. ಸೀರೀಸ್ ಮುಗಿದಾದ್ಮೇಲೆ ಕೊನೆಗೆ ಅವೆರಡು ಎಪಿಸೋಡ್ನ ಹಾಕ್ತೀನಿ, ಆಯಿತಾ? ಬಟ್ ರಿವ್ಯೂ ಮಾತ್ರ ಈ ಜಾಗದಲ್ಲಿ ಮಾಡಿರ್ತೀನಿ. ಯಾರ್ಯಾರು ಕ್ಯಾಂಪಿಂಗ್ನವ್ರಿಗೆ ತುಂಬ ಯೂಸ್ಫುಲ್ ಆಗ್ಬೋದು. ಎಲ್ಲರಿಗೂ ಒಂದು ರಿಕ್ವೆಸ್ಟು, ನೀವೇನಾದರೂ ಈ ಥರ ಕ್ಯಾಂಪಿಂಗ್ ನೀವು ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ರಿಕ್ವೆಸ್ಟ್ ಮಾಡೋದು ನಾವೇನು ಅಂದರೆ, ಬೆಳಗ್ಗೆ ಎದ್ದಾಗ ನೀವೇನೆಲ್ಲ ಗಲೀಜು ಮಾಡಿದ್ದೀರಾ ನಿಮ್ಮ ಕರ್ಮಗಳನ್ನು ಚೀಲದಲ್ಲಿ ಕಟ್ಟಿ ಒಂದು ಕಡೆ ಡಿಸ್ಪೋಸ್ ಮಾಡಿ. ನೇಚರ್ ತುಂಬ ಸೆನ್ಸಿಟಿವ್ ಇದು. ನಾವು ಆ ಜಾಗಕ್ಕೆ ಬಂದ್ವಿ ಅಂದರೆ ಆ ಜಾಗ ಕ್ಲೀನ್ ಆಯಿತು ಅನ್ನಂಗೆ ಇರಬೇಕು. ಅವಾಗ ಅಟ್ಲೀಸ್ಟ್ ನೇಚರ್ ನಮ್ಮನ್ನು ನೋಡಿ ಖುಷಿ ಪಡುತ್ತೆ. ಟ್ರಸ್ಟ್ ಮೀ, ಅದು ನಿಮಗೆ ಗೊತ್ತಾಗಲ್ಲ. ನೇಚರ್ ನಾವು ಹೋಗಿದ ಕಡೆ ಎಲ್ಲ ಸಂತೋಷ ಪಡೋದಂತೂ ಗ್ಯಾರಂಟಿ. ಇದು ನಮಗೂ ಒಳ್ಳೆಯದು, ನಮ್ಮ ದೇಶಕ್ಕೂ ಒಳ್ಳೆಯದು, ನಮ್ಮ ಮಕ್ಕಳಿಗೂ ಒಳ್ಳೆಯದು. ನಾವು ಮಾಡಿರೋ ಪಾಪದ ಕರ್ಮಗಳು ಏನಾದ್ರು ಇದ್ದರೆ ಎಲ್ಲೋ ದೇವ್ರ ಪೂಜೆ ಮಾಡಿಸ್ಬೇಕಾಗಿಲ್ಲ. ಇಂಥ ಕೆಲಸಗಳು ಮಾಡಿದ್ರೆ ಸಾಕು, ನಿಮ್ಮ ಪಾಪ ಕರ್ಮ ಎಲ್ಲ ಪರಿಹಾರ ಆಗೋಗುತ್ತೆ. ಅದಂತೂ ಸತ್ಯ. ಮನೆ ಮಾತ್ರ ಶುದ್ಧಿಯಾಗಿರ್ಲಿ, ದೇಶ ಮಾತ್ರ ಹಾಳಾಗಿ ಹೋಗ್ಲಿ ಅನ್ನೋದು ಬೇಡ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇಲ್ಲಿ ಒಂದು ಹೋಮ್ ಸ್ಟೇ ಇರೋದು, ನಾವು ಬಂದಿರೋದು ಆ ಹೋಮ್ ಸ್ಟೇ ಜಾಗ ಕೊಟ್ಟಿದ್ರು ನಮ್ಗೆ ಇಲ್ಲಿ. ಆದಷ್ಟು 18+ ಅಂತ ಇದ್ದೆ ವಿಡಿಯೋ. ನೆನ್ನೆ ಒಂದು ಎಪಿಸೋಡಲ್ಲಿ ಡ್ರಿಂಕ್ಸ್ ಮಾಡಿದ್ದು ಒಂಚೂರು ತೋರಿಸಿರ್ಬೋದು. ಇತ್ತೀಚೆಗೆ ಅನಿಸ್ತಾ ಇದೆ ಅಷ್ಟೊಂದೆಲ್ಲ ತೋರ್ಸೋದು ಬೇಡ ಅಂತ. ಮಾತಾಡಂತೂ ಇದು, ಯಾಕಂದ್ರೆ ಲಿಮಿಟ್ ಮಾಡ್ಕೊಳಕ್ಕಾಗಲ್ಲ, ನಾಡು ಕಾಡಕ್ಕೂ ಆಗಲ್ಲ ಬಂದು ಈ ಜಾಗದಲ್ಲಿ ಕ್ಯಾಮ್ರಾಗೋಸ್ಕರ. ನಮ್ಮ ಜೀವನನೂ ನಾವು ಖುಷಿಯಾಗಿ ಅನುಭವಿಸ್ಬೇಕಲ್ಲ. ಜೀರಾ ವಾಟರು ಗಿರಿ ಅವ್ರದ್ದು ರೆಸಿಪಿ ಇದು. ಬೆಳಗ್ಗೆ ಎದ್ದು ಬಿಸಿನೀರಲ್ಲಿ ನಾರ್ಮಲ್ ಇದೆ. ಬೆಳಗ್ಗೆ ಹೊತ್ತು ನಿಮ್ಗೆ ಡೈಜೆಷನ್ ಸಿಸ್ಟಮ್ ಏನಾದ್ರು ವೀಕ್ ಇದ್ರೆ, ಇಲ್ಲ ಅಂದ್ರೆ ಗ್ಯಾಸ್ಟ್ರಿಕ್ ಇದ್ರೆ, ಬೆಳಿಗ್ಗೆ ಹೊತ್ತು ಇದನ್ನು ಕುಡಿದ್ಬಿಟ್ಟು ಡೇ ಫುಲ್ ನೀವು ಆರಾಮಾಗಿರ್ತೀವಿ. ಈಸಿ ಇದು. ನೀರು ಕುದಿಸೋದು ಅಷ್ಟೇ. ಸ್ವಲ್ಪ ಕುದಿಸ್ಬೇಕು. ಈ ಒಂಥರ ಕಲರ್ ಬಿಟ್ಕೊಳ್ತಾರೆ, ಒಳ್ಳೆ ಟೀ ಆದಂಗೆ ಆಗುತ್ತೆ. ನಾನು ಜಾಸ್ತಿ ಟ್ರಾವೆಲ್ ಮಾಡ್ತೀನಲ್ಲ, ನಾನು ಹೋದ್ರೆ ತಿಂಗಳಾಂಗಟ್ಲೆ ಮನೆ ಇರ್ತೀವಿ, ಮತ್ತೆ ಔಟ್ ಸೈಡೇ ಫುಡ್. ನನಗೆ ಇದು ಸಖತ್ ವರ್ಕೌಟ್ ಆಯ್ತು. ಆಮೇಲೆ ನಾನು ಒಂದು ವಾರ ಮಾಡಿದ್ರೆ ಏನು ಅನ್ಸ್ಲಿಲ್ಲ. ಬಟ್ ಇದು ಯಾವುದೇ ಮನೆ ಫುಡ್ಗಳಾಗ್ಲಿ ಆಯುರ್ವೇದಿಕ್ ಆಗ್ಲಿ ಅದು ಇನ್ಸ್ಟೆಂಟ್ ಆಗಿ ಕೊಡಲ್ಲ. ಬಟ್ ಕೊಟ್ರೆ ಲಾಂಗ್ ಟರ್ಮ್ ನೀವು ಆರಾಮಾಗಿ ಚೆನ್ನಾಗಿ ಕೊಡುತ್ತೆ. ನಾವು ಟ್ರೈ ಮಾಡಬೇಕು. ಆಕ್ಚುಲಿ ನಮ್ಗೆ ಗ್ಯಾಸ್ಟ್ರಿಕ್ ಇಶ್ಯೂ, ನಮಗೆ ಒಂದು ಸ್ವಲ್ಪ ಹೋಗಿದ ಜಾಗದಲ್ಲಿ ಆಗಲ್ಲ ನೀಟಾಗಿ. ಆಮೇಲೆ ಎಣ್ಣೆ ಹಾಕ್ಬಿಟ್ರಂತೂ ಮುಗೀತು ಹೊಟ್ಟೆ ಕತೆ. ಇದನ್ನ ಮಾಡಿ ನೀವು ಒಂದ್ಸಲ ಪ್ರಾಕ್ಟೀಸ್ ಮಾಡಿ. ಅಟ್ಲೀಸ್ಟ್ ವಾರಕ್ಕೆ ಒಂದು 4 ದಿವಸ ಮಾಡಿ ಸಾಕು. ದಿನ ಮಾಡಿ. ಫ್ಲೇವರು ಚೆನ್ನಾಗಿದೆ ಜೀರಿಗೆ. ಆ ವಾಟರ್ ಫಾಲ್ಸ್ ಶಬ್ದವೇದಿ ವಿದ್ಯೆ ಕಲ್ತ್ಕೊಂಡ್ ಬಂದಿದೀವಿ. ಈಗ ಶಬ್ದ ಹಿಡ್ಕೊಂಡು ಹೋಗ್ತಾ ಇದೀವಿ. ಅದು ನೋಡ್ರೆ ಸೌಂಡ್ ದೂರ ಹೋಗ್ತಾ ಇದೆ. ನಾವು ಹೋದಾಗ ಹರಿಯುವ ನೀರು, ಹಸುರಿನ ಪೈರು, ಎಲ್ಲೆಡೆ ಆತಾಯ ಸಿರಿಯೇ. ಮನೆಗೆ ಹುಡುಕಿ ಒಂದು ಜಾಗ ಬಂದು ಇಲ್ಲೇ ಮಾಡ್ಬಿಡೋಣ. ಲೇಡೀಸ್ ಯಾರು ಮರ ಹತ್ಬಿಟ್ಟು ಕದ್ ನೋಡ್ತಿದ್ವಿ. ಚೆನ್ನಾಗಿದೆ, ಲೊಕೇಶನ್ ಚೆನ್ನಾಗಿದೆ. ಇದು ತಣ್ಣಗಿದೆ, ಅದು ಮೈ ಮೇಲೆ ನೀರು ಹಚ್ಕೊಳ್ಳೋದೇ ಕಷ್ಟ. ಇಲ್ಲಂತೂ ಇರೋ ಜಿಗಣೆಗಳು ಕೀಟಗಳಿಗೆ ಹಬ್ಬ ಆದಂಗೆ ಆಯ್ತಾಯ್ತು. ನಾವು ಬರ್ತಾ ಇದ್ರೆ ಮೈ ತುಂಬ ಮುತ್ಕೊಂಡು ಹಬ್ಬ ಆಚರಣೆ ಮಾಡ್ತಾವೆ. ಅದು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ, ಬನ್ನಿ ಸ್ಪೆಷಲ್ ಊಟ ಅಂತ ನೆಂಟರಷ್ಟನ್ನೆಲ್ಲ ಕರೆದು ಮುತಾಕಬಿಡೋದ. ಅನ್ಲೋಡ್ ಮಾಡಿದ್ರೆ ಅದಕ್ಕೂ ಒಂದಿಷ್ಟು ಕಸ್ಟಮರ್ಸ್ ಅವ್ರೆ. ಹೆಂಗ್ ಸ್ನಾನ ಇಳಿಯೋದು ಅನ್ನಂಗೆ ಆಗಿದೆಯಪ್ಪ ಹೈ ಕೋಲ್ಡಲ್ಲಿ. ಈಗ ನೋಡಿ ಜಟಾಯು ಟ್ರಿಪ್ಪಲ್ಲಿ ಬಂದ್ರೆ ಎಲ್ಲ ಅವಕಾಶ ಇರುತ್ತೆ. ಇಳಿಯೋವರೆಗೂ ಸಂಕಟ, ಇಳಿದ್ಮೇಲೆ ಸುಖ. ಓಹ್, ಚೆನ್ನಾಗಿ ಇಳಿತಾ ಇದೆ ಹುಡುಗಿ, ಚೆನ್ನಾಗಿ. ನೀರೊಳಗಿರ್ತವೆ, ನೀರು ಒಡೆ ಇದ್ರೆ ಬರಲ್ಲ. ಕಾಲಿಗೆ ಸುಣ್ಣ ಉಪ್ಪು ಹಚ್ಕೋಬೇಕು, ಅವ ಬರಲೇವು.
ಪಾಪಾಲ ಛೇ ಮಳೆ ಶುರು ಆಯ್ತಾಗ್ಲೇ ಯಾವ್ಯಾವ ಟೈಮಲ್ಲಿ ಏನೇನು ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಈಗಿನ ಬಿಸಿಲು ಇತ್ತು, ಸ್ನಾನ ಆದ್ಮೇಲೆ ಮಳೆ. ಛತ್ರಿ ಇಲ್ದೇನೆ ಕಾಚನ್ ತಲೆ ಮೇಲೆ ಹಾಕೊಂಡು ಹೋಯ್ತಾ ಇದೀವಿ. ನನಗಂತೂ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನೋಡುವ ಆಸೆಯೋ ನಡಿರಿ ನನ್ನಲ್ಲಿ ತಂಗಾಳಿಯಲ್ಲಿ ಬಂದೆ ಏಕಾಂತದಲ್ಲಿ ನಾನೊಂದೇ. ನಡಿರಿ ಈಗೊಂದು ಆಫ್ ರೋಡ್. ಈಗ ಆರ್ ಯು ರೆಡಿ ಕಲ್ಯಾಣ್? ತಳ್ಳೋದಕ್ಕೆ ನೀವು ರೆಡಿನಾ? ರೆಡಿ ಅಭಿಲಾಷ್ ಒಂದ್ ಮಾತು ಹೇಳಿದ್ರು, ಎಷ್ಟೋ ಜನದ ಕನ್ಸನ್ನ ನಾವು ಜೀವನ ಮಾಡ್ತಾ ಇದೀವಿ ಅಂತ. ನಮಗೂ ಕನ್ಸಿದೆ, ಕನ್ಸು ಯಾವತ್ತೂ ನಿಲ್ಲಲ್ಲ, ಬಟ್ ಕನ್ಸು ಕಾಣ್ಬೇಕು ಮನುಷ್ಯ. ಇನ್ನೊಬ್ಬರ ಕನಸು ನಾವು ಬಾಳ್ತಾ ಇದೀವಲ್ಲ, ಅದೊಂದು ಸಂತೋಷ. ಬಟ್ ಇದು ಇನ್ನೊಂದು 10 ವರ್ಷ 20 ವರ್ಷದ ಹಿಂದೆ ಹೋದ್ರೆ ನಾವು ನಿಮ್ ಸ್ಥಾನದಲ್ಲಿ ನಿಂತ್ಕೊಂಡು ಕನ್ಸು ಕಾಣ್ತಾ ಇದೀವಿ. ಹೌದು, ಇನ್ನೊಬ್ರು ಕನ್ಸಾಗಿದ್ವಿ. ನಿಮ್ ಕನ್ಸು ನನ್ಸಾಗೋ ಸಮಯ ದೂರ ಇಲ್ಲ, ಬರುತ್ತೆ. ಆ ಸಮಯ ಬಂದಾಗ ಅದನ್ನ ನನ್ಸು ಮಾಡ್ಕೊಳ್ಳಿ ಎಲ್ಲರೂ. ಟೈಮ್ ಬರುತ್ತೆ ಎಲ್ಲಾರ್ಗು ಒಂದಿನ ಬಂದೇ ಬರುತ್ತೆ. ಇನ್ನೊಂದೇನು ಅಂದ್ರೆ ನಾವು ಬಂದಿದ್ದ ಜಾಗದಿಂದ ವಾಪಸ್ ಹೋಯ್ತಾ ಇಲ್ಲ, ಇನ್ನೊಂದು ಇದಕ್ಕೆ ಅಡ್ವೆಂಚರ್ ಹೋಯ್ತಾ ಇದೀವಿ. ಈಗ ಇನ್ನು ನೀವು ನೋಡಿಲ್ಲ ಇನ್ನೊಂದು ಅಡ್ವೆಂಚರ್, ಈಗ ನೋಡ್ತೀರಾ ಇನ್ನು ರಿಯಲ್ ಅಡ್ವೆಂಚರ್ ನ ಈ ಎಪಿಸೋಡ್ ಇಂದ. ಗಿರಿ ಈಗ ನಮ್ಗೆ ನೆಣ ತೆಗಿಯಕ್ ಕೊಟ್ರ ತಿಗದಲ್ಲಿ ಅಲ್ವಾ? ಈಗ ಆಫ್ ರೋಡ್ ಸಿಗಾಕ್ಸಿ ಇಲ್ಲಿವರೆಗೆ ನೆಮ್ಮದಿಯಾಗೆ ಬಂದಿದ್ದು. ನೆನ್ನೆ ಇನ್ನಿಂದ ನೆಮ್ಮದಿ ಕೆಡಿಸ್ಕೊಂಡು ಹೊಡಿಯೋದು, ಆದ್ರೆ ನೆಮ್ಮದಿ ಕೆಡೋದ್ರಲ್ಲೂ ಸುಖ ಇದೆ ಅಂತ. ಇಲ್ಲಿ ಹೊಡಿತಿರೋ ಡ್ರಿಫ್ಟ್ ನಮ್ ತಿಕ್ಕ ಜಾರ್ತಿರೋದು ಗೊತ್ತಾಗಿದೆ ನಮಗೆ. ರೈಟಾ ಸ್ಟ್ರೈಟಾ? ಯೋ 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 ಇರೋಬರ ಸಾಮಾನೆಲ್ಲ ಅಲ್ಲಾಡೋಯ್ತಾವ ಒಳಗಡೆ. ಸಾಕಾಗೈತೆ ಇದು. ರೋಡ್ ಮಾಡೋರಲ್ಲಿ ಹೇಳಿವ್ರು, ಇಲ್ಲಿಯವರು ಲೋಕಲ್ ಅಲ್ವಾ? ಶಿಲೆಗಳು ಹಂಗೆ ನಿಲ್ತಾವೆ ಎದ್ದು. ಹೆಂಗಿತ್ತ? ಸಕ್ಕತ್ತಾಗಿತ್ತು ಇದೊಂದು ಎಕ್ಸ್ಪೀರಿಯನ್ಸ್, ಕ್ರೇಜಿ. ಮೇಲ್ ಬಂದು ಬೆಟ್ಟದ ತುದಿಲಿ ಕಿವಿಯಲ್ಲೇ ದಬಾಕೊಂಡು ಹಂಗೆ. ಅಭಿಲಾಷ್ ರಕ್ತ ಕುಡಿದಿರೋದು, ಅದ್ರಲ್ಲಿ ಚಿಲ್ ಬಂದಿರೋ ರಕ್ತ ಇಲ್ಲಿ ಈಗ ಅರಿಯಕ್ ಶುರು ಆಯ್ತು ನೋಡಿ. ರಕ್ತ ಕಣ್ಣೀರಿದು ಕುಟುಂಬ ಸಮೇತವಾಗಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡ್ತಾವ ನಿಮ್ಮನ್ನ. ಮಾರ್ಕ್ ಆಗ್ಬಿಡ್ತದೆ ಇದೆಲ್ಲ. ಓ ಅದೇ ಮಾರ್ಕ? ಬಟ್ ಇದೆಲ್ಲಾನು ಅದ್ರದ್ದೇ. ಓ ಹೌದಾ? ಮಾರ್ಕ್ ಅದು, ಹಿಂಸೆ ಅದು. ನನ್ ಮಾಮೂಲಿ ಕಚ್ತದೆ, ಅದೊಂದು 15 ದಿವಸ ನೆವೆ ಇರ್ತದೆ. ನನ್ ಲೆಕ್ಕ ಇಲ್ದಷ್ಟು ಬಟ್ ಕಚ್ಚಿಸ್ಕೊಂಡಿದ್ದೀನಿ. ನಂದಿಲ್ಲ, ನನಗೆ ಮಾರ್ಕ್ ಆಗ್ಬಿಡುತ್ತೆ, ಬ್ಲಾಕ್ ಮಾರ್ಕ್. ಯಾವ ರೀಲಿ ಸಾಂಗ್ ಬರ್ಬೇಕು ಅಂತ ಅಭಿಲಾಷ್ ಆಗ್ಲೇ ಕಂಪೋಸ್ ಮಾಡ್ತಾವ್ರೆ. ಈಗ ಸಖತ್ತಾಗಿತ್ತು ಕುದುರೆ ಮುಖದ್ದು ಒಂದು ಸ್ಟಾಪ್ ಪಾಯಿಂಟ್ ಬಂದು ಈ ಪಾಯಿಂಟ್ ಅಲ್ಲಿ ನಾವು ಫೋಟೋ ತಕ್ಕೊಂಡು ವಿಡಿಯೋ ಮಾಡ್ಕೊಂಡು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ. ಅಂದ್ರೆ ಈ ಸೀಸನ್ ಮುಗ್ದಿಲ್ಲ, ಇನ್ನೂ ಜರ್ನಿ ಇದೆ. ಸಖತ್ತಾಗಿ ಮಾಡಿದ್ರು ಮಾತ್ರ ಜರ್ನಿ. ಕರ್ಕೊಂಡ್ಬಂದು ಜಟಾಯು ಟೀಮ್ನವ್ರನ್ನ ನನಗೆ ಸಖತ್ ಖುಷಿ ಪಡಿಸಿದ್ರು. ಅಭಿಲಾಷ್ ಮತ್ತೆ ಗಿರಿ ಮತ್ತೆ ಕಲ್ಯಾಣ್ ಅವರ ಟೀಮ್ ಜೊತೆ ಇನ್ನೂ ಏನೇನೋ ಎಕ್ಸ್ಪ್ಲೋರ್ ಮಾಡೋದಿದೆ. ಕೆಳಗೋಗಿ ಊಟ ಮಾಡ್ಕೊಂಡು ಈ ಜರ್ನಿನ ಎಂಡ್ ಮಾಡ್ತೀವಿ. ಹೆಂಗೋ ಒಳ್ಳೆ ಪ್ರೋಸ್ಗಳ ಜೊತೆ ನಾವು ನನ್ನ ಜರ್ನಿನ ಒಂದು ಸ್ವಲ್ಪ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ತಗೊಂಡೆ. ಅದನ್ನ ನನ್ನ ಮೆಮೊರಿ ಕ್ಯಾಪ್ಚರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಹಿಂಗೆ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ ಕುದುರೆ ಮುಖ ಕ್ಯಾಂಪಿಂಗ್ ಸೀರೀಸ್ನ. ಜೈ ಹಿಂದ್, ಜೈ ಕರ್ನಾಟಕ.